Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇವತ್ತು ಫ್ರೈಡೆ ಮಧ್ಯಾಹ್ನ 12:30 ಆಗ್ತಾ ಬಂತು. ಸ್ನಾನ ಪೂಜೆ ಎಲ್ಲ ಆಯ್ತು. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಹೋಳಿಗೆ ಮಾಡ್ತಾ ಇದೀವಿ. ಸೊ ಅಂತ ಏನು ಅಕೇಶನ್ ಏನಿಲ್ಲ. ಸೊ ಬರ್ತ್ಡೇ ಆಗಿರ್ಬೋದು, ಆ ಥರ ಏನು ಸೆಲೆಬ್ರೇಷನ್ ಇಲ್ಲ, ಬಟ್ ಸುಮ್ಮನೆ ತಿನ್ಬೇಕು ಅಂತ ಹೋಳಿಗೆ ಮಾಡ್ತಾ ಇರೋದು. ಅದರಲ್ಲೂ ಮಾವಿನ ಹಣ್ಣಿನ ಸೀಕರಣೆ ಜೊತೆ ನಾವು ಹೋಳಿಗೆ ಜಾಸ್ತಿ ತಿನ್ನೋದು. ಸೊ ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಸೊ ಏನ್ ಫಂಕ್ಷನ್ ಏನ್ ಸ್ಪೆಷಲ್ ಇಲ್ಲ ಅಂದ್ರೂ ಈ ತರ ಮಾವಿನ ಹಣ್ಣು ಸೀಕರಣೆಗೋಸ್ಕರನಾದ್ರೂ ನಾವು ಹೋಳಿಗೆ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ನಮ್ ಕಡೆ ಎಲ್ಲ ಅದು ಜಾಸ್ತಿ ಅದು ಸೀಸನ್ ಇದ್ದಾಗ ಹಣ್ಣು ತಿನ್ನೋದ್ಕಿಂತ ಈ ತರ ಸೀಕರಣೆ ಮಾಡ್ಕೊಂಡು ತಿನ್ನೋದು ಜಾಸ್ತಿ. ಸೊ ತುಂಬಾ ಜನ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮ್ಯಾಂಗೋ ಜ್ಯೂಸ್ ತರ ಇರುತ್ತೆ, ಬಟ್ ಹೋಳಿಗೆ ಜೊತೆ ಮಾತ್ರ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆ ರುಚಿಗೆ ಗೊತ್ತಿರೋರಿಗೆ ಅದು ಗೊತ್ತಾಗುತ್ತೆ. ಸೊ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ ಕಡೆ ಮಾತ್ರ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ದೋಸೆಗೆ ಅಷ್ಟೇ ಅಂತಲ್ಲ, ಸೊ ಚಪಾತಿ ಜೊತೆನೂ ತಿಂತೀವಿ. ಆಮೇಲೆ ಈ ಸೆಟ್ ದೋಸೆಗಳು ಬರುತ್ತಲ್ಲ, ಸೊ ಅದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಇಂಥದಕ್ಕೆ ಅಂತಲ್ಲ, ಇನ್ನು ಕೆಲವರು ರೊಟ್ಟಿ ಜೊತೆನೂ ಮಾಡ್ಕೊಂಡು ತಿಂತಾರೆ. ಬಟ್ ನಮ್ಗೆ ರೊಟ್ಟಿಗೆ ಅಷ್ಟು ಇಷ್ಟ ಆಗಲ್ಲ. ಚಪಾತಿಗೆ ಮತ್ತೆ ಸೆಟ್ ದೋಸೆಗೆ ಮತ್ತೆ ಹೋಳಿಗೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ನಾನು ಹೇಗ್ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ. ಸೊ ಅಮ್ಮ ಹೋಳಿಗೆದು ಹಿಟ್ಟೆಲ್ಲ ಮತ್ತೆ ಅದು ಹೂರ್ಣ ಬರುತ್ತಲ್ಲ ಒಳಗಡೆದು, ಸೊ ಅದನ್ನ ಎಲ್ಲ ಮಾಡಿ ರೆಡಿ ಇಟ್ಟಿದ್ದಾರೆ. ಸೀಕರಣೆ ಒಂದ್ ಮಾಡ್ಬೇಕು, ಸಾಂಬಾರು ಮಾಡಿದ್ದಾರೆ. ಇನ್ನ ಒಂದು ಸೈಡ್ಸ್ಗೆ ಏನ್ಬಿಟ್ಟು ಏನಾದ್ರು ಒಂದು ಡ್ರೈ ಪಲ್ಯ ತರ ಏನಾದ್ರು ಒಂದು ಮಾಡ್ಬೇಕು. ಸೊ ಅಷ್ಟೇನೆ. ಸೊ ಸುಮ್ನೆ ತಿನ್ಬೇಕು ಅಂತ ಅನ್ಸ್ಕೊಂಡು ಮಾಡ್ಕೊಂಡು ತಿಂತಾ ಇರೋದು. ಅದ್ರಲ್ಲೂ ಮಾಡಿದ್ರಂತೆ ಲಾಸ್ಟ್ ಒಂದು 15 days ಹಿಂದೆ ಸೀಕರಣೆ ಜೊತೆ. ನಾನು ಇರ್ಲಿಲ್ಲ, ಸೊ ಈಗ ಬಂದಿದ್ದೀನಲ್ಲ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನಾನು ಅದ್ ರೆಸಿಪಿ ತೋರಿಸ್ತೀನಿ, ಮಮ್ಮಿ ಮಾಡಿ ತೋರಿಸ್ತಾ ಇರೋದು. ಅದು ಎಲ್ಲ ಸ್ವಲ್ಪ ತುಂಬಾ ಇದು ಕೆಲಸ, ಕೈಯಲ್ಲೆಲ್ಲ ಮಾಡ್ತಾರೆ. ಸೊ ಅದು ಹೇಗ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಇಲ್ಲಿ ಕಂಪ್ಲೀಟ್ ಆಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತಗೊಂಡಿದ್ದೀನಿ. ಸೊ 4. ನೆಕ್ಸ್ಟು ಇಲ್ಲಿ ಕಲ್ಲುಪ್ಪು, ಆರ್ಗ್ಯಾನಿಕ್ ಇರೋದ್ರಿಂದ ಕಲರ್ ಚೇಂಜ್ ಇದೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಪುಡಿ ಬೆಲ್ಲ. ನಾನೀಗ ನೆಕ್ಸ್ಟ್ ತೋರಿಸ್ತೀನಲ್ಲ, ಸೊ ಆ ಥರನೇ ನೀಟಾಗಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಅದು ಏನು ವಾಟರ್ ಇರುತ್ತಲ್ಲ, ಸೊ ಅದನ್ನು ಒಂದು ಸಪ್ರೇಟಾಗಿ ಇಟ್ಕೋಬೇಕು. ಸೊ ನೀಟಾಗಿ ವಾಶ್ ಮಾಡಿರ್ತೀವಿ. ಸೊ ಮೇಲ್ಗಡೆ ಏನು ಗಲೀಜಿದ್ರು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ತೋರಿಸ್ತಾ ಇದೀವಲ್ಲ, ಸೊ ಆ ಥರ ತೆಗೆದ್ಬಿಟ್ಟು ಆಮೇಲೆ ಅದು ವಾಟರ್ ಮೇಲ್ಗಡೆ ಇರೋ ಹಣ್ಣನ್ನೆಲ್ಲ ಸಪ್ರೇಟಾಗಿ ತೆಗೆದು ಇನ್ನೊಂದು ಕಡೆ ಇಟ್ಕೋಬೇಕು. ಸೊ ಮಾವಿನ ಹಣ್ಣು ನೋಡಿ ಹುಳಿ ಇದ್ರೆ ಮಾತ್ರ ಜಾಸ್ತಿ ಬೆಲ್ಲ ಹಾಕಬೇಕಾಗತ್ತೆ. ಸೊ ಕಂಪ್ಲೀಟ್ ಸ್ವೀಟ್ ಆಗಿ ನಿಮ್ದೇನಾದ್ರೂ ಮಾವಿನ ಹಣ್ಣು ಇದ್ರೆ ಸೊ ಬೆಲ್ಲನ ಸ್ವಲ್ಪ ಕಮ್ಮಿ ಹಾಕಿದ್ರು ಓಕೆ. ಸೊ ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡು. ಸೊ ಇನ್ನು ಸ್ವೀಟ್ ಅಂಶ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಬೆಲ್ಲ ಹಾಕೊಳ್ಳಿ, ಇಲ್ಲ ಅದು ಹಣ್ಣಲ್ಲಿರೋ ಅಂತ ಅಷ್ಟೇ ಸ್ವೀಟ್ ಅಂಶ ಸಾಕು ಅಂದ್ರೆ ಸೊ ಬೆಲ್ಲ ಏನು ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಬಟ್ ಒಂಚೂರು ಉಪ್ಪು ಮಾತ್ರ ಹಾಕಲೇಬೇಕು. ಸೊ ಉಪ್ಪಿಲ್ಲದೆ ಇರೋ ರುಚಿ ಅಡುಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ರುಚಿನೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹುಳಿ ಇತ್ತು ನಾವು ತಗೊಂಡಿದ್ದು ಮಾವಿನ ಹಣ್ಣು, ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ. ಸೊ ಇದು ಈ ಥರನೇ ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು. ಯಾವುದೇ ರೀತಿಯ ಮಿಕ್ಸಿಗೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ಅಂಥ ಟೇಸ್ಟ್ ಬರಲ್ಲ. ಸೊ ಈ ಥರ ಕೈಯಲ್ಲಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ತೆಗ್ದಾಗ ಏನಾಗುತ್ತೆ, ಅದು ಪಲ್ಪ್ ಎಲ್ಲ ಹಾಗೆ ಇರುತ್ತೆ. ಸೊ ಅದು ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆ ಸಿಪ್ಪೆ ಎಲ್ಲ ತೆಗ್ದಿರ್ತೀವಲ್ಲ, ಸೊ ಅದ್ರದ್ದು ಎಲ್ಲ ನೀಟಾಗಿ ನೀರೆಲ್ಲ ತೆಗೆದು ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸೊ ಅಷ್ಟೇ ಸಿಂಪಲ್ ರೆಸಿಪಿನೇ, ಬಟ್ ಒಂದ್ಸಲ ನೀವು ಹೋಳಿಗೆ ಜೊತೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ನೀವು ಇಷ್ಟಪಡ್ತೀರಾ. ನೆಕ್ಸ್ಟ್ ಇಲ್ಲಿ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಎಣ್ಗಾಯಿ ಟೈಪ್ ಅಲ್ಲ, ನಾರ್ಮಲ್ ನಮ್ ಕಡೆ ಪಲ್ಯ ಹೇಗ್ ಮಾಡ್ತೀವೋ ಸೊ ಆ ತರ ಮಾಡ್ತಾ ಇದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಸೊ ಸಿಂಪಲ್ ಆಗಿ ನಾನ್ ಹೇಗೆ ಈ ಪಲ್ಯ ಮಾಡ್ತೀನಿ ಅಂತ ಅನ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಇಲ್ಲಿ ಬದನೆಕಾಯಿ ತಗೊಂಡಿದೀನಿ, ಅಂದ್ರೆ ಈ ತರ ತೆಳ್ಳಗೆ ಹೆಚ್ಕೊಂಡಿದೀನಿ. ಸೊ ಈ ಸೈಜಲ್ಲಿ ಒಂದು 5-6 ಅಷ್ಟು ಬದನೆಕಾಯಿ ತಗೊಂಡು ಹಿಂಗೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ತಗೊಂಡಿದ್ದೀನಿ. ನೆಕ್ಸ್ಟ್ ಖಾರದ ಪುಡಿನೂ ಕೂಡ ಹಾಕ್ತೀನಿ, ಕರಿಬೇವು, ಈರುಳ್ಳಿ ಮತ್ತೆ ಟೊಮೆಟೊ ಹಣ್ಣು, ನೆಕ್ಸ್ಟು ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು, ಮತ್ತೆ ಕೆಲವೊಂದು ಮಸಾಲೆ ಐಟಮ್ಸ್ಗಳು ಹೇಗೆ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ.
ನೆಕ್ಸ್ಟು ಒಂದು ಕಡಾಯಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಸೊ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ಸೊ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಇದಕ್ಕೆ ಜೀರಿಗೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸೊ ಹಿಂಗು ಕೂಡ ಹಾಕಬೇಕು. ಬಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಿಂಗು ಹಾಕಿ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಇದೆಲ್ಲ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೊ ಆಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಟೊಮೊಟೊನ ಕಮ್ಮಿನೇ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಹುಳಿ ಅಂಶ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸಾಕು ಅಂತಂದರೆ ಹುಣಸೆ ರಸ ಕೂಡ ಬಿಟ್ಕೋಬೋದು. ಸೊ ನನಗೆ ಇಷ್ಟು ಸಾಕು ಹುಳಿ ಅಂಶ. ಸೊ ಇದಾದಮೇಲೆ ಎಷ್ಟು ಬೇಯಬೇಕೋ ಅಷ್ಟಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಬದನೆಕಾಯಿ ಮುಂಚೆ ಬೆಂದಿಲ್ಲ ಅಲ್ವಾ, ಸೊ ಹಾಗಾಗಿ ಒಗ್ಗರಣೆಲೆ ಬೇಯಿಸ್ಬೇಕಾಗಿರೋದ್ರಿಂದ ಸೊ ಈ ಟೈಮಲ್ಲೇ ಬದನೆಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೆಂದರೆ ಸೊ ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ. ಸೊ ಹಿಂಗೆ ಉದುದಾಗಿ ಹೆಚ್ಚಿರೋದ್ರಿಂದ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ, ಆಮೇಲೆ ಬೇಗನೂ ಕೂಡ ಬೆಂದ್ಕೊಳ್ಳುತ್ತೆ. ಸೊ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡ್ತೀನಿ. ಸೊ ನಾನು ಇದೇನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಲ್ಲ, ಇದನ್ನು ನೀವು ಯಾವ ತರಕಾರಿಗೂ ಹಾಕ್ಬಿಟ್ಟು ಈ ಥರ ಬೇಕಾದ್ರೆ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟು ಮಸಾಲೆ ಐಟಮ್ಗಳು, ಉಪ್ಪು, ಖಾರದ ಪುಡಿ, ಆಮೇಲೆ ಸಾಂಬಾರ್ ಪುಡಿ, ಆಮೇಲೆ ಉಚ್ಚೆಳ್ ಪುಡಿ ಅಂತಾರಲ್ಲ, ಸೊ ಕುಶಣಿ ಪುಡಿ ಅಂತ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಆಲ್ರೆಡಿ ಹುರಿದು ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಈ ಪಲ್ಯಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಥಿಕ್ನೆಸ್ ಕೂಡ ಬರುತ್ತೆ. ನೀರು ಸಪ್ರೇಟು ಇದು ಸಪ್ರೇಟ್ ಆಗಲ್ಲ, ಗಟ್ಟಿಯಾಗಿ ಒಂದು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿರುತ್ತೆ ಪಲ್ಯ. ಸೊ ಎಲ್ಲನೂ ಮಸಾಲೆ ಐಟಮ್ಸ್ಗಳನ್ನ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಸೊ ಈಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಪಲ್ಯ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಇದು ಜಸ್ಟ್ ಬದನೆಕಾಯಿ ಹಾಕ್ತಾ ಇದ್ದೀನಿ. ಈ ಬದನೆಕಾಯಿ ಪ್ಲೇಸಲ್ಲಿ ನೀವು ಹೀರೆಕಾಯಿ ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಈ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸೊ ಡೆಲಿಷಿಯಸ್ ಆಗಿರುವಂಥ ಪಲ್ಯ ಸಿಗುತ್ತೆ. ಸೈಡ್ಸ್ಗೂ ಕೂಡ ಎಂಜಾಯ್ ಮಾಡ್ಬೋದು. ಸೈಡ್ಸ್ ಇಲ್ಲ ಅಂತಂದರೆ ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಈ ಥರ ಚೆನ್ನಾಗಿರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಲಿದೆ. ಸೊ ಡ್ರೈಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಪಲ್ಯ ಮಾಡೋ ಅಷ್ಟೊತ್ತಿಗೆ ಎದ್ಬಿಟ್ಲು, ಸ್ನಾನ ಮಾಡಿ ಹಂಗೆ ಮಲಗಿಸಿದೆ. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬಾ ಅಳ್ತಾ ಇದ್ಲು ಸ್ನಾನ ಮಾಡಿಸ್ಬೇಕಾದ್ರೆ. ಸೊ ಮಾಡಿಸಿ ಹೊರಗಡೆ ಕರ್ಕೊಂಡ್ಬಂದ್ರು ತುಂಬಾ ಅಳ್ತಾ ಇದ್ಲು. ಸೊ ಅಳ್ತಾ ಇದ್ಲು ಅಂದ್ಬಿಟ್ಟು ಜಸ್ಟ್ ಫೀಡ್ ಮಾಡಿದೆ, ಹಾಗೆ ಮಲ್ಕೊಂಡ್ಬಿಟ್ಲು. ಸೊ ಮಲಗಿದಾಗ ಅವಳಿಗೆ ಹಚ್ಚೋದು, ಬಟ್ಟೆ ಹಾಕೋದು ಎಲ್ಲ ಬೇಡ ಅಂದ್ಬಿಟ್ಟು ಸೊ ಹಾಗೆ ರ್ಯಾಪ್ ಮಾಡಿ ಮಲಗಿಸಿದ್ದೆ. ಈಗ ಎದ್ದಿದ್ದಾಳೆ. ಈಗ ಎದ್ದು ಕ್ವೀನ್ ಕ್ವೀನ್ ಅಂತ ಇದ್ದಾಳೆ. ರೆಡಿ ಮಾಡ್ಬೇಕೀಗ. ಇನ್ನೂ ನಿದ್ದೆಗಣ್ಣು ಹೋಗಿಲ್ಲ. ಏನು ಹಾಯ್ ಮಾಡ್ತಾ ಇದ್ದಾಳೆ, ಹಾಯ್. ಸೊ ಈಗ ಅವಳನ್ನ ರೆಡಿ ಮಾಡ್ಬೇಕು. ಅವಳದು ಕೈದು ಇನ್ನೊಂದು ಬ್ಯಾಂಗಲ್ ತಗೊಂಡೆ, ತೋರಿಸ್ತೀನಿ ಅಲ್ಲಿಗೆ. ಕೊಡಿ, ಇಲ್ಲಿ ಕುಚ್ಚು ತೋರಿಸ್ತೀನಿ ನಾನು. ಅವಳದು ಹಳೇದು ಫಸ್ಟ್ ಟೈಮ್ ಅವಳಿಗೆ ಕೈ ಬಳೆ ಎಲ್ಲ ತಗೊಂಡಿದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಅದನ್ನೇ ಕಾಲ್ ಬಳೆ ಮಾತ್ರ ಎಕ್ಸ್ಚೇಂಜ್ ಮಾಡಿದ್ವಿ, ಟೈಟ್ ಆಗ್ತಾ ಇತ್ತು. ಬಟ್ ಕೈ ಬಳೆ ಇನ್ನೂ ಆಗ್ತಾ ಇತ್ತು ಅವಳಿಗೆ. ಸೊ ಬಟ್ ಈಗ ಟೈಟ್ ಆಗ್ತಾ ಇತ್ತು, ಹಾಗಾಗಿ ಚೇಂಜ್ ಮಾಡಿದ್ವಿ. ಅದಂತೂ ಹೊರಗಡೆ ಬರಲೇ ಇಲ್ಲ. ಸೊ ಕಟ್ ಮಾಡಿ ತೆಗೆದ್ರು. ನೆಕ್ಸ್ಟ್ ಅವಳಿಗೆ ಈ ತರ ಡಿಸೈನ್ ಇರೋದು ತಗೊಂಡಿದ್ದೀನಿ. ಅಂದ್ರೆ ಇಷ್ಟ ದಿನ ಕರಿಮಣಿ ಹಾಕಿದ್ಲಲ್ಲ, ಸೊ ಈ ಸಲ ಬೇರೆ ತರ ಇರ್ಲಿ, ಹೊಸ ತರ ಇರ್ಲಿ ಅಂದ್ಬಿಟ್ಟು. ಬಟ್ ಇದು ಬ್ಲ್ಯಾಕ್ ಮೆಟಲ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದ್ಯಾ, ಈ ತರ ಬರುತ್ತೆ. ತೆಳ್ಳಗಿದೆ, ಸೊ ತುಂಬಾ ದಪ್ಪನೂ ಇಲ್ಲ. ಸೊ ಹೊಸ ತರ ಅನ್ಸ್ತು. ಈ ತರನು ವೇರ್ ಮಾಡ್ಲಿ ಇನ್ನು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಸೊ ಈ ತರ ಬಳೆ ತಗೊಂಡ್ ಬಂದ್ವಿ. ಇಲ್ಲಿ ನಾರ್ಮಲ್ ಡಿಸೈನ್ ಇದೆ ಸಿಲ್ವರ್ ಅಲ್ಲಿ, ಅದ್ ಬಿಟ್ಟು ಅದು ಬ್ಲ್ಯಾಕ್ ಕರಿಮಣಿ ಬರುತ್ತಲ್ಲ, ಸೊ ಅದ್ರ ಬದಲು ಈ ತರ ಬ್ಲ್ಯಾಕ್ ಅಲ್ಲಿ ಸ್ವಲ್ಪ ಆಂಟಿಕ್ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅನ್ಸ್ತು, ತಗೊಂಡ್ ಬಂದು ಹಾಕಿದೀನಿ.
ಇಲ್ಲಿ ಬರ್ತಾ ಇದ್ದಾರೆ, ಅಲ್ಲಿ ನೋಡು, ಅಲ್ಲಿ ಅಲ್ಲಿ ಅಲ್ಲಿ. ಸೊ ಈಗ ಅವಳನ್ನ ರೆಡಿ ಮಾಡಬೇಕು. ಅದೇ ಒಂದು ದೊಡ್ಡ ಸರ್ಕಸ್. ನನ್ಗೆ ಇವಾಗ ರೆಡಿ ಮಾಡಿಸ್ಕೊಳ್ಳಲ್ಲ ಸುಬ್ಬಿ, ಹಂಗೆ ಹಿಂಗೆ ಓಡಾಡ್ತಾ ಇರ್ತಾಳೆ. ಬಟ್ ಆದ್ರೂ ರೆಡಿ ಮಾಡಬೇಕು. ಹಾ, ಶೇಮ್ ಶೇಮ್ ಮಾಡ್ತಾರೆ, ಶೇಮ್ ಶೇಮ್ ಮಾಡು ನೀನು, ಶೇಮ್ 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 ಶೇಮ್. ಸೊ ಅವಳಿಗೆ ರೆಡಿ ಮಾಡ್ಬಿಟ್ಟು ನಾನು ಮತ್ತೆ ಆಮೇಲೆ ಸಿಗ್ತೀನಿ. ಸೊ ಈಗ ಹೋಳಿಗೆ ಮಾಡ್ತಾ ಇದ್ದೀನಿ. ನಾನೇನು ಹೋಳಿಗೆಯಲ್ಲಿ ಫುಲ್ ಪ್ರೋ ಏನಲ್ಲ, ಬಟ್ ಮಾಡ್ತೀನಿ ಸ್ವಲ್ಪ, ಒಂದು 5-10 ಅಲ್ಲಿವರೆಗೂ ಮಾಡ್ತೀನಿ. ಸೊ ಈಗ ಊಟಕ್ಕೆ ನಾನು ಅಭಿ ಇಬ್ಬರೇ ಇರೋದು. ಸೊ ನೈಟ್ ಊಟಕ್ಕೆ ಎಲ್ಲರೂ ಬರ್ತಾರೆ, ಅವಾಗ ನಾನು ಮಮ್ಮಿ ಸೇರ್ ಮಾಡೋದು. ಸೊ ಈಗ ಊಟಕ್ಕೆ ಬಿಸಿ ಬಿಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಸೊ ಹೋಳಿಗೆ ಈ ಶೇಪ್ ಬಂದಿದೆ, ಕಟ್ಟಾಗಿದೆ. ಆಮೇಲೆ ಸೀಕರಣೆ ಮತ್ತೆ ಪಲ್ಯ. ಸೊ ಈಗ ಊಟ ಮಾಡ್ಬೇಕು. ಒಳಗೆಲ್ಲ ಸಿಡಿತದ ಆಫ್ ಮಾಡಿ ಫುಲ್ ಎದುರ್ತಾವಳ ಆಫ್ ಮಾಡಿ. ಈಗ ಹೋಗಿಲ್ಲ